ಸರ್ಕಾರ ಇದೆ ಅಂತ ಜಿಲ್ಲಾಧಿಕಾರಿಗಳಿಗೆ ದೂರುಗಳು ಕೊಟ್ಟರೆ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಒಂದು ಸರ್ಕಾರಕ್ಕೆ ವಂಚನೆ ಆಗಿರೋಂಥ ಒಂದು 50 ಕೋಟಿ ರೂಪಾಯಿ ರಾಯಲ್ಟಿನ ಇದುವರೆಗೂ ಕ್ರಮ ವಹಿಸದೆ ನಾವು ಮೇಲಧಿಕಾರಿಗಳು ಗಿರೀಶ್ ಅವರು ಡೈರೆಕ್ಟ್ರು ಕೂಡ ಸಜೆಷನ್ ಮಾಡಿದ್ದಾರೆ. ಆದರೂ ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ರಾಜಕೀಯ ಒತ್ತಡಕ್ಕೋ ಇನ್ನೊಂದು ಒತ್ತಡಕ್ಕೋ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತ ಎಲ್ಲ ರಿಪೋರ್ಟ್ಗಳು ಆಗ್ತಾ ಇದ್ದರೆ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು. ನಿವೃತ್ತಿ ಅಂಚೆಯಲ್ಲಿ ನಮ್ಮ ಜಿಲ್ಲೆಗೆ ಬಂದಿದ್ದೀರಾ, ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಿ, ನೀವು ಏನಿದೆಯೋ ಅದನ್ನು ಮಾಡಿ. ಇಲ್ಲಾದರೆ ಈ 50 ಕೋಟಿ ರೂಪಾಯಿಂದು ನಾವು ಜಾರಿ ನಿರ್ದೇಶನಾಲಯಕ್ಕೆ ಕೊಡ್ತೀವಿ. ಈ ಸರ್ಕಾರಕ್ಕೆ ವಂಚನೆ ಮಾಡಿರೋದು ಇದು ರಾಯಲ್ಟಿ. ಒಂದು ಬಂಡೆನ ಬೋಟ್ರಸ್ಸು ಮಣ್ಣು ಮಾಡ್ತಾರಂದರೆ ರಿಪೋರ್ಟ್ಗಳು ನೋಡಿ ತಿದ್ದಿದ್ದಾರೆ, ನೀವೇ ನೋಡಿ. ತಿದ್ದಿರೋದು 23 ಲಕ್ಷ ಟನ್ ಏನೋ ಇರೋದನ್ನು 22,500 ಅಂತ ತೋರಿಸಿ ತಿದ್ದಿದ್ದಾರೆ. ಇದು ಮಾಹಿತಿ ಹಕ್ಕಲ್ಲಿ ನಾವು ದಾಖಲೆಗಳು ಪಡೆದು ಇದರ ಮೇಲೆ ನಾವು ದೂರುಗಳು ಕೊಟ್ಟರೆ ಇದುವರೆಗೂ ಕ್ರಮ ವಹಿಸ್ತಾ ಇಲ್ಲ. ಜಿಲ್ಲಾ ಗಣಿ ಉಪನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳು ಜಂಟಿ ಸರ್ವೆ ಆಗಬೇಕಾಗಿತ್ತು. AC DC ಗಣಿ ಇಲಾಖೆಯ ಅಧಿಕಾರಿಗಳು ಹೋಗಿ ಜಂಟಿ ಸರ್ವೆ ಆಗಬೇಕಾಗಿತ್ತು. ಇದು ಸರ್ಕಾರಕ್ಕೆ ವಂಚನೆ ಆಗಿದೆ, ಇದು ನಮ್ಮ ರಾಯಲ್ಟಿ ವಂಚನೆ ಆಗಿದೆ. ಇದು ಬೆಟ್ಟ ನುಂಗಿ ಬೋಟ್ರಸ್ ಮಾಡಿದ ಕತೆ, ಇದು ಮಣ್ಣು ಬೋಟ್ರಸ್ ಮಾಡಿದ್ದಾರೆ. ಇಷ್ಟು ದಾಖಲೆಗಳಿಟ್ಟು ಅವ್ರು ಕೊಟ್ಟಿದ್ರು ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಅವ್ರ ಒತ್ತಡಕ್ಕೆ ಮಣಿಬಾರ್ದು. ಅವ್ರ ನಿವೃತ್ತಿ ಅಂಚಿನಲ್ಲಿ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಈ ಗಣಿಗಾರಿಕೆ, ಈ ಕ್ರಷರ್ಗಳಿಗೆ, ಈ ಅಕ್ರಮ ಗಣಿಗಾರಿಕೆಯನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ. ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ತೀವಿ. ಇದು ಜಾರಿ ನಿರ್ದೇಶನದಲ್ಲಿ ದೂರು ಕೊಡೋದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಂದೆ ಬಂದು ನಾನು ನವೀನ್ ಅವರು ತೋಡ್ಕೊಳ್ತಾ ಇದ್ವಿ. ಇದು ಜಿಲ್ಲೆಗೆ ಮತ್ತು ಇಡೀ ಪರಿಸರಕ್ಕೆ ಹಾನಿ ಮಾಡ್ತಾ ಇರೋಂಥದ್ದು. ಪ್ರತಿಯೊಬ್ಬ ನಾಗರಿಕರು ಕೂಡ, ಎಲ್ರಿಗೂ ಕೂಡ ಮುಂದಿನ ಪೀಳಿಗೆಗೆ ನಾವು ಪರಿಸರ ಉಳಿಸ್ಬೇಕಂದ್ರೆ ಈ ಅಕ್ರಮ ಗಣಿಗಾರಿಕೆ ಸುರಕ್ಷತಾ ಕ್ರಮಗಳಿಲ್ಲದೆ ಗಣಿ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇರೋದು ವಿರುದ್ಧ ನಾವು ಮಾತಾಡ್ತಾ ಇದ್ವಿ. ಪ್ರತಿಯೊಬ್ಬ ನಾಗರಿಕರು ಮಾತಾಡಬೇಕು, ನೀವು ಕೂಡ ಮಾತಾಡಬೇಕು. ಯಾಕಂದರೆ ಇಷ್ಟು ವಂಚನೆ ಮಾಡಿ ಇದನ್ನು ಮಾಡ್ತಾರಂದರೆ ಎಂತೆಂಥ ಶ್ರೀಮಂತರಾಗ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ ಸರ್. ಆಮೇಲೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ಒಂದು ಅಪಘಾತ ಆಗುತ್ತೆ, ಒಂದು ಅನಾಹುತ ಆದರೆ, ಅಲ್ಲಿ ಡೆತ್ ಆದರೆ ಮಾಲೀಕರ ಮೇಲೆ ಕೇಸ್ ಆಗ್ತಾಯಿದ್ರು. ಆದರೆ ಐಶ್ವರ್ಯ ಘಟಕದಲ್ಲಿ ಒಬ್ಬ ಕಾರ್ಮಿಕ ಸತ್ತರೆ ಅಲ್ಲಿರೋ ಲೇಬರ್ಸು ಮ್ಯಾನ್ ಪವರ್ ಕೊಡ್ತಾರೆ ಅಂತ ಅವ್ರ ಮೇಲೆ ಮಾಡ್ತಾರೆ. ಹರಿಪ್ರಸಾದ್ ಮೇಲೆ, ಮಾಲೀಕ ಹರಿಪ್ರಸಾದ್ ಮೇಲೆ ಮಾಡೋದಿಲ್ಲ ಅಂದರೆ ಏನು ಅರ್ಥ ಇದು? ಇವ್ರದ್ದು ಒತ್ತಡಕ್ಕೆ ಯಾರು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಪ್ರತಿಯೊಂದು FIRಗಳು ಹಾಕೋದು, ನಷ್ಟ ಪರಿಹಾರ ಕೊಡೋದು, ಮುಗಿಸೋದು. ಇದು ನಾವು ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ದೂರು ದಾಖಲಿಸಿದ್ವಿ. ಕ್ರಷರ್ ಘಟಕದಲ್ಲಿ ಇತ್ತೀಚೆಗೆ ಸಾವುಗಳಾಗಿದೆಯಲ್ಲ, ಎಲ್ಲವನ್ನೂ ಸೇರಿಸಿ ನಾವು ದೂರು ಕೊಟ್ಟಿದ್ದೀವಿ. ದಯವಿಟ್ಟು ನಮ್ಮ ರಕ್ಷಣಾಧಿಕಾರಿಗಳು ನಿಯಮಗಳು, ಕಾರ್ಮಿಕರಿಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರ ಸಾವುಗಳಿಗೆ, ನೋವುಗಳಿಗೆ ತೊಂದರೆ ಆದರೆ ಪೊಲೀಸ್ ಇಲಾಖೆ ಒಂದು FIR ಹಾಕೋದಲ್ಲ, ಸಂಪೂರ್ಣವಾಗಿ ವರದಿ ಮಾಡಬೇಕು ಸರ್ಕಾರಕ್ಕೆ. ಇಲ್ಲಿ ಗಣಿ ಸುರಕ್ಷತಾ ನಿಯಮಗಳನ್ನ ಪಾಲನೆ ಆಗ್ತಾಯಿಲ್ಲ, ಕಾರ್ಮಿಕರು ಸಾವುಗಳಾಗ್ತಾಯಿದೆ ಅಂತ ನಮ್ಮ ಮಾನ್ಯ ವರಿಷ್ಠಾಧಿಕಾರಿಗಳ ಹತ್ರ ನಾನು ಕೇಳ್ಕೊಳ್ತಿದ್ದಾರೆ ಈ ಮೂಲಕ.